ಬೆಂಗಳೂರಲ್ಲಿ ದಲಿತ ಸಚಿವರ ರಹಸ್ಯ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥದ್ದೇನೂ ಆಗಿಲ್ಲ ಅಂತ ಹೇಳಿ ಸಚಿವ ಪರಮೇಶ್ವರ್ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಇದೇನು ಮೊದಲ ಬಾರಿ ಏನ್ರಿ, ಅನೇಕ ಸಲ ನಾವು ಸೇರಿದ್ದೇವೆ. ಏನು ಮನುಷ್ಯ ಈ ಥರ ಸೇರೋದೇ ತಪ್ಪ, ಕಾಫಿ ಕುಡಿಯೋ ತಪ್ಪ, ತಿಂಡಿ ಮಾಡೋ ತಪ್ಪ, ಊಟ ಮಾಡೋ ತಪ್ಪ, ಸೇರಿಬಿಟ್ರೇ ಏನೋ ರಹಸ್ಯ ಇದೆ ಅಂತ ನಿರ್ಧಾರ ಮಾಡಿದ್ರೆ ಹೇಗೆ? ನಾನು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಸೇರ್ತಾ ಇರ್ತೀವಿ, ದಲಿತ ನಾಯಕರ ಬೇಡಿಕೆ ಈಡೇರಿಲ್ಲ ಅಂತ ಹೇಳಿದ್ಯಾರ್ರೀ? ದಲಿತ ನಾಯಕರ ಬೇಡಿಕೆ ಈಡೇರಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಹೆಚ್ಚುವರಿ DCM ಬಗ್ಗೆ ನಾನಂತೂ ಒತ್ತಾಯ ಮಾಡಿಲ್ಲ. ಸತೀಶ್ ಜಾರಕಿಹೊಳಿ ರಾಜಣ್ಣ ಮಾತನಾಡಿದ್ದು ಸಂಪುಟ ಪುನರಚನೆ ಬಗ್ಗೆ CM ಹತ್ತಿರನೇ ಕೇಳಬೇಕು ನಾವು. ನವೆಂಬರ್ ಕ್ರಾಂತಿ ಯಾರು ಹೇಳಿದ್ದು ಅಂತ ಹೇಳಿ ಪರಮೇಶ್ವರ್ ಕ್ವಶನ್ ಮಾಡಿದ್ದಾರೆ. ಡಿನ್ನರು ಅವರು ಹಿಂದೆ ಯಾವಾಗೂ ಕರೆದೇ ಇಲ್ವಾ? ಅಲ್ಲಲ್ಲ, ಅದಕ್ಕೆ ಕರೆದಿದ್ದಾರೆ. ವಿಶೇಷತೆ ಏನು ಅಂತ ನೀವು ಹೇಳಬೇಕು. ಡಿನ್ನರ್ ಕರೆಯೋದಕ್ಕೆ ಏನು ವಿಶೇಷತೆ? ವಿಷಯ ಏನೂ ಇಲ್ಲಪ್ಪ. ನಾವು ಊಟ ಹಾಕ್ತಾರೆ, ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಯಾರು ಅಲ್ಲ, ಏನು ಚರ್ಚೆ? ಅಜೆಂಡಾ ಏನೂ ಇಲ್ಲ ರೀ, ಊಟ ಅದೇ ಅಜೆಂಡಾ. ಕ್ಯಾಶುವಲ್ ಆಗಿ ಅವೆಲ್ಲ ಕ್ಯಾಶುವಲ್ ಆಗಿ ಮಾತಾಡೋದು ಬೇರೆ, ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನು ಸ್ಪೆಸಿಫಿಕ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಚರ್ಚೆ ಮಾಡೋದೇ ಬೇರೆ. ಇದು ಒಂದು ಕ್ಯಾಶುವಲ್ ಮೀಟಿಂಗು, ಊಟ ಮಾಡೋಣ ಬರ್ರಿ ಎಲ್ಲರೂ ಅಂತ, ಭಾಳ ದಿನ ಆಗಿದೆ ಅಂತ ಹೇಳಿ ಕರೆದಿ. ಕ್ಯಾಶುವಲ್ ಆಗಿ ಅವೆಲ್ಲ ಕ್ಯಾಶುವಲ್ ಆಗಿ ಮಾತಾಡೋದು ಬೇರೆ, ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನು ಸ್ಪೆಸಿಫಿಕ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಚರ್ಚೆ ಮಾಡೋದೇ ಬೇರೆ. ಇದು ಒಂದು ಕ್ಯಾಶುವಲ್ ಮೀಟಿಂಗು, ಊಟ ಮಾಡೋಣ ಬರ್ರಿ ಎಲ್ಲರೂ ಅಂತ, ಭಾಳ ದಿನ ಆಗಿದೆ ಅಂತ ಹೇಳಿ ಕರೆದಿದ್ದಾರೆ. ಈಗ ಸಾಕು ನಡೀರಿ, ಪೊಲಿಟಿಕಲ್ ಕ್ವಶನ್ಸು ಇವೇನು ಉಪಯೋಗ ಆಗಲ್ಲ ಇವೆಲ್ಲ. ಒತ್ತಾಯ ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ, ಸ್ಪೆಸಿಫಿಕ್ ಆಗಿ ಹಿಂಗೆ ಆಗಬೇಕು ಅಂತ ಯಾರಾದರೂ ಮಾತಾಡಿದರೆ ಅದು ಬೇರೆ ವಿಚಾರ. ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನು ಕೇಳಿ, ಅಥವಾ ಯಾರಾದ್ರೂ ತಗೊಳ್ತೀರಾ ಇಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಇಲ್ಲಪ್ಪ, ಆ ರೀತಿ ಏನು ಕಾಣಿಸಿಲ್ಲ. ಅದು ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಡೀತಾ ಇರತ್ರಿ, ಇದು ನಿರಂತರವಾಗಿ ನಡೆಯೋದು ಇದು. ಅದಕ್ಕೆ ಇದು ಅಟ್ಯಾಚ್ ಮಾಡೋದು ಅಗತ್ಯ ಇಲ್ಲ.